ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಎರಡು ಕ್ಯಾಂಪಿಂಗಿಗೆ ಅಂಥೇಳಿ ಕಾರ್ ಕ್ಯಾಂಪಿಂಗಿಗೆ ಅಂತ ಹೇಳ್ಬಿಟ್ಟು ತೊಗೊಂಬಂದ್ವಿ ವಾಲ್ಮಾರ್ಟಿಂದಾನೆ. ಇದು ಲೈಟು, ಇದ್ರ ಬಾಕ್ಸ್ ಓಪನ್ ಮಾಡಿಬಿಟ್ಟು ಚೆಕ್ ಮಾಡೋಕ್ಕೆ ಅಂಥೇಳಿ ಓಪನ್ ಮಾಡಿಬಿಟ್ಟು ಬೀಸಾಕ್ಬಿಟ್ರು. ಸೊ ಇದು ಕನೆಕ್ಟ್ ಮಾಡಿ ತೋರಿಸ್ತೀವಿ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಈ ವಯರ್ನ ಇದರಲ್ಲಿ ಹಾಕಬೇಕು. ಒಂದು ಸೆಕೆಂಡ್ ಇದೆ, ಅಲ್ಲ ಈ ಕಡೆ ಹಾಕ್ಬೇಕು ಹಿಂಗೆ. ಆಮೇಲೆ ಇದು ಸ್ಕ್ರೂ ಮಾಡಬೇಕು, ಹೊರಗಡೆ ಬರಬಾರ್ದು ಅಂತ. ಆಮೇಲೆ ಇವಾಗ ಕನೆಕ್ಟ್ ಮಾಡಬೇಕು. ಇದನ್ನು ಕನೆಕ್ಟ್ ಮಾಡಿಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ. ಇಷ್ಟ ಇದ್ದರೆ ಶಾಪ್ ಮಾಡ್ಬೋದು. ಇಲ್ಲಿ ಏನೇ ಸಿಕ್ಕೋದು ನಾನು ತೋರಿಸಿದ್ರೆ ನಿಮ್ಗೆ ಅಮೆಝಾನಲ್ಲಿ ಸಿಕ್ಕತ್ತೆ. ಇಲ್ಲ ವಾಲ್ಮಾರ್ಟ್ ಎಲ್ಲ ಕಡೆ ಇರುತ್ತೆ, ವಾಲ್ಮಾರ್ಟಲ್ಲಿ ಹೋಗಿ ತೊಗೋಬೋದು. ಸೊ ಈ ಥರ ಇದೆ, ಇದು ಕನೆಕ್ಟ್ ಮಾಡ್ತೇವೆ. ಈ ಥರ ಕಾಣಿಸುತ್ತೆ. ಇದೇನು ಅಂದರೆ ಟೆಂಟಿಗೋ ಕಾರ್ದು ಬ್ಯಾಕಿಗೋ ಆ ಥರ ಹಾಕ್ಬೋದು. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ನಮಗೆ ಲೈಟ್ ಜಾಸ್ತಿ ಇದ್ದಷ್ಟು ಒಂಥರ ಪಾರ್ಟಿ ಫೀಲಿಂಗ್ ಥರ ಬರುತ್ತೆ ಒಂದು. ಎರಡನೇದೇನು ಅಂದರೆ ಒಂಥರ ಹ್ಯಾಪಿನೂ ಆಗುತ್ತೆ ಡಲ್ಲಾಗಿರೋಕ್ಕಿಂತ. ಸೊ ಅದಕ್ಕೆ ಇದು ತೊಗೊಂಡಿದ್ದೀವಿ. ಅರೇಂಜ್ ಮಾಡಿದ್ಮೇಲೆ ಇನ್ನೊಂದು ಸತಿ ತೋರಿಸ್ತೀನಿ. ಬಟ್ ಇದು ಏನು ಅಂದರೆ ಅನ್ಬಾಕ್ಸಿಂಗ್ ಥರ. ಸೊ ಏನು ತೊಗೊಂಡಿದ್ದೀವಿ ಅಂತ ತೋರ್ಸೋಕ್ಕೆ ಇದೊಂದು ಇದಾಯಿತು. ಇದಾದಮೇಲೆ ಈ ಟೆಂಟಲ್ಲ ಇದ್ರದ್ದು ಶೆಲ್ಟರ್ ಥರ, ಮಲ್ಟಿಪರ್ಪಸ್ ಶೆಲ್ಟರ್ ಥರ ಬೀಚೆಲ್ಲ ಹಾಕ್ಕೋಬೋದು, ಗಿಡದ ಕೆಳಗೆ ಹಾಕ್ಕೋಬೋದು, ಕಾರ್ ಹತ್ರ ಹಾಕ್ಕೊಂಡು ಕೂತ್ಕೋಬೋದು, ಚೇರ್ ಹಾಕ್ಕೊಂಡು ಈ ಥರ. ಅದಕ್ಕೆ ತೊಗೊಂಡಿದ್ದೀವಿ. ಇದು ಓಪನ್ ಇವಾಗ ಮಾಡಲ್ಲ, ನಾನು ಮಾಡಿದಾಗ ತೋರಿಸ್ತೀನಿ. ಬಟ್ ಈ ಥರ ತೊಗೊಂಡಿದ್ದೀವಿ. ಇದರಲ್ಲಿ ಏನೇನು ಬರುತ್ತೆ ಅಂತ ಹಾಕಿದ್ದಾರೆ ಇಲ್ಲಿ. ಈ ಥರ ಸ್ಟಿಕ್ಸ್ ಬರುತ್ತೆ, ಅದೇ ಈ ಥರ. ಆಮೇಲೆ 2 ಥ್ರೆಡ್ ಬರುತ್ತೆ ಅನಿಸುತ್ತೆ. ನಾವು ಯಾವ ಆ್ಯಂಗಲ್ ಬೇಕಾದ್ರೆ ಮಾಡ್ಕೋಬೋದು. ಈ ಥರ ಬೇಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಈ ಥರ ಮಾಡ್ಕೋಬೋದು. ಟೆಂಟ್ ಕೆಳಗಡೆ ಮಳೆ ಬರಬಾರ್ದು ಅಂತ ಹೇಳಿದ್ರೆ ಟೆಂಟ್ ಮೇಲ್ಗಡೆ ಹಾಕೋಬೋದು, ಅದ್ರ ಕೆಳಗಡೆ ಟೆಂಟು. ಇಲ್ಲ ಅಂತ ಹೇಳಿದ್ರೆ ಇದನ್ನು ಹಾಕೋಬೋದು, ಏನು ಹೇಳ್ತಾರೆ ಅದಕ್ಕೆ, ಹ್ಯಾಮಿಕ್ ಹಾಕೋಬೋದು. ಬಟ್ ಹ್ಯಾಮಿಕ್ ಅಂದರೆ ಮರದಲ್ಲಿ ಇದ್ದರೆ ಗುಡ್ಡು, ಇಲ್ಲಾಂದರೆ ನಾವು ಅದಕ್ಕೆ ಸ್ಟ್ಯಾಂಡ್ ಬೇರೆ ತೊಗೊಳಬೇಕು. ಇಲ್ಲಾಂದರೆ 2 ಮರ ಕಟ್ಬಿಟ್ಟು ಹ್ಯಾಮಿಕ್ ಥರ ಮಾಡ್ಕೊಂಡು ಅದ್ರ ಕೆಳಗಡೆ ಶೇಡ್ ಥರ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಥರ ಹಾಕ್ಕೊಂಡು ಪಾರ್ಟಿ ಥರ ಅದಕ್ಕೆ ಟೇಬಲ್ ಕೆಳಗಡೆನೂ ಮಾಡ್ಕೋಬೋದು, ಚೇರ್ ಹಾಕ್ಕೊಂಡು ಕೂತ್ಕೋಬೋದು, ಟ್ರೀಗೂ ಕಟ್ಕೋಬೋದು ಅಂತೆಲ್ಲ ತೋರಿಸಿದ್ದಾರೆ. ಸೊ ಇದು ಯೂಸ್ ಮಾಡಿದಾಗ ಇನ್ನೊಂದು ಸತಿ ತೋರಿಸ್ತೀನಿ. ಇವಾಗ ಏನು ತೊಗೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. 144 ಸ್ಕ್ವೇರ್ ಫೀಟ್ ಅಂತ ಹಾಕಿದೆ ಶೇಡ್ ಏರಿಯಾ. ಆಮೇಲೆ 50+ UPF ಅಂದರೆ ಸನ್ ರೇಡಿಯಸ್ನ ಪ್ರೊಟೆಕ್ಟ್ ಮಾಡುತ್ತೆ ಅಂತ, ರೇಡಿಯೇಷನ್ನ. ಸೊ ಅದಷ್ಟು ತೋರಿಸಿದ್ದಾರೆ. ಇದು ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ತೊಗೊಂಡ್ವಿ. ಯಾಕಂದರೆ ಎಷ್ಟೋ ಕಡೆ ನಾವು ಮರ ಹುಡ್ಕಕ್ಕೆ ಹೋದರೆ ಸಮಟೈಮ್ಸ್ ಮರದಲ್ಲಿ ಎಲೆ ಎಲ್ಲ ಉದುರೋಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಟೂ ಮೆನಿ ಪೀಪಲ್ ಇದ್ದಾಗ ಅವರು ಆಕ್ಯುಪೈ ಮಾಡ್ಕೊಬಿಟ್ಟಿರ್ತಾರೆ ಮೋಸ್ಟ್ ಆಫ್ ದ ಟೈಮು ಟ್ರೀ ಕೆಳಗಡೆ ಇರೋ ಜಾಗನ, ಶೇಡ್ ಬರೋದನ್ನು. ಸೊ ಅದರಿಂದ ನಮಗೆ ಬೇಕಾಗಿರೋ ಜಾಗಕ್ಕೆ ಶೇಡ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಸಮಟೈಮ್ಸು ಕಾರ್ ತೊಗೊಂಡೋಗೋಕ್ಕಾಗಲ್ಲ. ಕಾರು ನಿಲ್ಲಿಸ್ಕೊಂಡು ನಮಗೆ ಹತ್ರನೇ ಇರಬೇಕು, ಯಾಕಂದರೆ ನಮ್ಮ ಸಾಮಾನೆಲ್ಲ ಕಾರಲ್ಲಿರುತ್ತೆ ಅಂತ. ಬೇಕು ಅಂದರೆ ಅವಾಗಿಂಥದ್ದು ಇಟ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಅಂಥೇಳಿ ತೊಗೊಂಡ್ವಿ. ಸೊ ಯೂಸ್ ಮಾಡಿದಾಗ ನೆಕ್ಸ್ಟ್ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರ್ತೋಗಬೇಡಿ, ಶೇರ್ ಮಾಡೋದು ಮರ್ತೋಗಬೇಡಿ. ಹೊಸ ವೀಡಿಯೋಸ್ ಬೇಕು ಅಂದರೆ ಬೆಲ್ ಐಕಾನ್ ಒತ್ತಿ. ನಿಮಗೂ ಬೇಕು ಅಂದರೆ ಶಾಪ್ ಮಾಡಿ, ಬೇರೆ ಯಾರಿಗಾರು ಬೇಕು ಅಂದರೆ ಅವ್ರಿಗೆ ಶೇರ್ ಮಾಡಿ. ಓಕೆ, ಬಾಯ್.